ಮಾತಾಡಿ ಸಂಜಯ್. ನೀವೇನಾದ್ರೂ ಮಾತಾಡ್ತಾನೆ ಇರಬೇಕು, ನಾನು ಅದಕ್ಕೆ ರೇಗಿಸ್ತಾನೆ ಇರಬೇಕು. ನೀವು ನನ್ನ ಹತ್ರ ಹಾಶಾಗಿ ಮಾತಾಡಬೇಕು, ನಾನು ಅದಕ್ಕೆ ಕೋಪ ಮಾಡ್ಕೋಬೇಕು. ಇಷ್ಟು ದಿನ ಅದೇ ತಾನೇ ನಡೀತಾ ಇದ್ದಿದ್ದು. ಈಗಲೇನಾದ್ರೂ ಹೇಳಿ. ಏನು ಮಾತಾಡೋದು? ನಡೆಯೋಕ್ಕಾಗ್ತಿಲ್ಲ ನನಗೆ. ತುಂಬ ನಡೆಯೋನು ನಾನು. ಆದರೆ ಈ ಗಾಯದ ನೋವು ತುಂಬ ಜಾಸ್ತಿ ಆಗ್ತಿದೆ. ಈ ನಡೆಯೋದು ಮುಗೀತಿಲ್ಲ. ಅಂಥದ್ರಲ್ಲಿ ಏನು ಮಾತಾಡಲಿ? ಗೊತ್ತು ಇದಕ್ಕೆಲ್ಲ ಕಾರಣ ನಾನೇ ಅಂತ. ಬಟ್ ಇದು ಯಾವ್ದಕ್ಕೆ ಬೇಕು ಅಂತ ಮಾಡಲಿಲ್ಲ. ನಮಗೆ ತೊಂದರೆ ಆಗಬಾರ್ದು ಅಂತ ಸೈಕಲ ನಾನೇ ತೊಗೊಂಡು ಓಡಿಸ್ದೆ. ಆದರೆ ಅದು ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ಚೇಚೆ, ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ? ಯಾರಾದರೂ ಬೇಕು ಅಂತ ಹೀಗೆ ಮಾಡ್ತಾರ ಹೇಳಿ? ನನಗೂ ಅರ್ಥ ಆಗತ್ತೆ. ಆದರೆ ನಾನು ಬಿದ್ದ ಟೈಮಲ್ಲಿ ತುಂಬಾ ನೋವಾಗ್ತಿತ್ತು. ಅದೇ ಕೋಪದಲ್ಲಿ ನಿಮಗೆ ಬೈದುಬಿಟ್ಟೆ. ನಾನೇ ನಿಮಗೆ ಸಾರಿ ಕೇಳಬೇಕು. ನೀವು ಒಂದೊಂದ್ಸಲ ತುಂಬ ಒಳ್ಳೆಯವರು ಅಂತ ಅನ್ಸುತ್ತಪ್ಪ. ಅಂದರೆ ನಾನು ಬೇರೆ ಟೈಮಲ್ಲಿ ಕಟ್ಟವನಾ? ಅದು ಹಾಗಲ್ಲ ಹೇಳಿದ್ದು. ಮತ್ತಿನ್ನ ಹೆಂಗೆ ಹೇಳಿದ್ರೆ? ಅದು ನೀವು ನನ್ನ ಹತ್ರ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಡ್ತೀರಿ, ಎಗರಾಡ್ತೀರಿ. ಇವತ್ತು ನೋಡಿದ್ರೆ ಇಷ್ಟು ದೊಡ್ಡ ಗಾಯ ಆದರೂ ಶಾಂತವಾಗಿದ್ದೀರಲ್ಲ. ಕೆಲವೊಂದ್ಸಲಿ ಕೋಪ ಮಾಡ್ಕೊಳ್ಳೋ ಟೈಮಲ್ಲಿ ಫುಲ್ ಸೈಲೆಂಟ್ ಆಗಿಬಿಡ್ತೀರಾ. ಅದು ಯಾಕೆ ಹಂಗೆ? ನಾನಿಲ್ಲಿ ಬಂದಿರೋದೇ ನೀವು ಕೊಡೋ ದುಡ್ಡುಗೋಸ್ಕರ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನಿಮ್ಮ ಹತ್ರ ಜಗಳ ಮಾಡಿಕೊಂಡು ಅದು ಇನ್ನೇನೋ ಆಗಿ ನಾನು ವಾಪಸ್ ಹೋದರೆ, ಅಥವಾ ಪೇಮೆಂಟ್ ಕಡಿಮೆ ಬಂದರೆ, ಯಪ್ಪ ನನ್ನ ಜೀವನ ನರಕ ಆಗ್ಬಿಡುತ್ತೆ. ದುಡ್ಡಿಲ್ದೇ ಇರೋರು ಪಾಡು ನನಗೆ ಮಾತ್ರ ಗೊತ್ತು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಗಾಯ ತುಂಬ ನೋವ್ತಾ ಇದೆಯಾ? ಹಸುವಾಗ್ತಿದ್ಯಾ? ಹೌದು. ಆದರೆ ಈ ಕೈ ನೋವಲ್ಲಿ ನಾನು ಹೋಗ್ಬಿಟ್ಟು ತೊಗೊಂಬರೋಕ್ಕಾಗಲ್ಲ. ಡೂ ಒನ್ ಥಿಂಗ್, ನೀವಿಲ್ಲೇ ಕೂತೀರಿ, ನಾನು ಹೋಗಿ ತಗೊಂಬರ್ತೀನಿ. ಒಂದು ನಿಮಿಷ ತೊಳಿ. ಇರೋದೇ ಇಷ್ಟು, ಹುಷಾರು. ಪಾಪದ ಹುಡುಗಿ. ನಾನೇನೇ ಹೇಳ್ಕೊಂಡ್ರು ನನ್ ಸಮಾಧಾನ ಸಿಗ್ತಿಲ್ಲ. ಅವನಿಗಿಂತ ಜಾಸ್ತಿ ನಂಗೆ ನೋವು ಆಗ್ತದೆ. ನಾನು ಯಾಕೆ ಅವನಿಗೆ ಇಷ್ಟೊಂದೆಲ್ಲ ಫೀಲ್ ಮಾಡ್ಕೊತಾ ಇದ್ದೀನಿ? ಸರಿ, ಏನೇ ಆಗ್ಲಿ, ಈ ಸಲ ಅಂತೂ ನಾನು ಯಾವುದೇ ತಪ್ಪು ಮಾಡಬಾರ್ದು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ.
ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.